ಭಕ್ತ ಪ್ರಹ್ಲಾದ ಮೂವಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಅನ್ನ ಹೇಳ್ತಾರೆ. ಎಲ್ಲಿದ್ದಾನೆ ಆ ನಿನ್ನ ಹರಿ, ಆ ಕಂಬದಲ್ಲಿರುವನೇ ಇಲ್ಲ ಈ ಕಂಬದಲ್ಲಿರುವನೇ ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ, ಎಲ್ಲೆಲ್ಲಿಯೂ ಇದ್ದಾನೆ ತಂದೆ ಅಂತ. ಸದ್ಯ ಈ ಡೈಲಾಗ್ ಟೀಮ್ ಇಂಡಿಯಾದಲ್ಲಿ ಹರ್ಷಿತ್ ರಾಣಾಗೆ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದೆ. T20ನಲ್ಲೂ ಇದ್ದಾನೆ, ಟೆಸ್ಟ್ನಲ್ಲೂ ಆಡ್ತಾನೆ, ಏಕದಿನ ತಂಡಕ್ಕೂ ಬಂದಿದ್ದಾನೆ. ಕೋಚ್ ಗೌತಮ್ ಗಂಭೀರ್ ಅವರ ಕೃಪಾ ಕಟಾಕ್ಷದಿಂದ ಈಗ ಹರ್ಷಿತ್ ರಾಣಾ ಎಲ್ಲೆಲ್ಲೂ ಇದ್ದಾನೆ. ಟೀಮ್ ಇಂಡಿಯಾದ ಆಲ್ ಫಾರ್ಮೆಟ್ ಪ್ಲೇಯರ್ ಆಗಿಬಿಟ್ಟಿದ್ದಾನೆ. ಬಟ್ ಬೇಸರದ ವಿಚಾರ ಏನು ಗೊತ್ತಾ, ರಾಣಾಗಾಗಿ ಸ್ಟಾರ್ ಆಟಗಾರರೇ ಸೈಡ್ಲೈನ್ ಆಗಿದ್ದಾರೆ. ಗಂಭೀರ ಇದೇ ಧೃತರಾಷ್ಟ್ರ ಪ್ರೇಮ ಮಾಜಿ ಕ್ರಿಕೆಟಿಗರ ಕಣ್ಣನ್ನ ಕೆಂಪಾಗಿಸಿದೆ. ಹಾಗಾದ್ರೆ ಕಳೆದ 1 ವರ್ಷದಲ್ಲಿ ರಾಣಾ ಪರ್ಫಾರ್ಮೆನ್ಸ್ ಗ್ರಾಫ್ ಹೇಗಿದೆ? ಬೇರೆ ಯಾವ ಆಟಗಾರರಿಗೆ ಚಾನ್ಸ್ ಕೊಡ್ಬೋದಿತ್ತು? ಶಮಿಯನ್ನ ಮರೆತೇ ಬಿಟ್ರ? ಗಂಭೀರ್ ಕೋಟ ಮುಗಿಯೋದೇ ಇಲ್ವಾ? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರಲ್ಲಿ T20 ವಿಶ್ವಕಪ್ ಅನ್ನ ಗೆಲ್ಲಿಸಿಕೊಟ್ಟಂತ ರಾಹುಲ್ ದ್ರಾವಿಡ್ ತಮ್ಮ ಹೆಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿತಾರೆ. ಆಗ ಭಾರತ ತಂಡಕ್ಕೆ ಕೋಚ್ ಹುದ್ದೆಗೆ ಏರಿದ್ದೆ ಗೌತಮ್ ಗಂಭೀರ್. ಗಂಭೀರ್ ಕೋಚ್ ಆದ್ಮೇಲೆ ಕಳೆದ 1.5 ವರ್ಷದಲ್ಲಿ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಆಗ್ತಾನೂ ಇವೆ. ಏನೇನೋ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಸದ್ಯ ಅದನ್ನೆಲ್ಲ ಪಕ್ಕಕ್ಕಿಡೋಣ. ಅದರಲ್ಲೂ ಮೇಜರ್ ಡೆವಲಪ್ಮೆಂಟ್ ಅಂದ್ರೆ ಹರ್ಷಿತ್ ರಾಣಾ ಸೆಲೆಕ್ಷನ್. ಟೀಮ್ ಇಂಡಿಯಾಗೆ 3 ಮಾದರಿಗೂ ಕೂಡ ಒಂಥರ ಪರ್ಮನೆಂಟ್ ಪ್ಲೇಯರ್ ಆಗಿಬಿಟ್ಟಿದ್ದಾರೆ ರಾಣಾ. ಇದೀಗ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗೂ ಕೂಡ ರಾಣಾ ಸೆಲೆಕ್ಷನ್ ಆಗಿರೋದೇ ಮಾಜಿ ಕ್ರಿಕೆಟಿಗರ ತಾಳ್ಮೆಯನ್ನ ಕೆಡಿಸಿದೆ. ಭಾರತದ ಮಾಜಿ ಕ್ರಿಕೆಟಿಗ ಕೆ ಶ್ರೀಶಾಂತ್ ಅಂತೂ ನೇರವಾಗಿ ಪ್ರಶ್ನಿಸಿದ್ದಾರೆ. ಗಿಲ್ ಬಳಿಕ 2ನೇ ಹೆಸರೇ ರಾಣಾ ಎಂದು ವ್ಯಂಗ್ಯವಾಡಿದ ಶ್ರೀಕಾಂತ್. ಆಸ್ಟ್ರೇಲಿಯಾ ವಿರುದ್ಧದ ವೈಟ್ ಬಾಲ್ ಸರಣಿಗೆ ಟೀಮ್ ಇಂಡಿಯಾವನ್ನ ಅನೌನ್ಸ್ ಮಾಡಿದ್ದು T20 ಹಾಗೆ ಏಕದಿನ 2 ಮಾದರಿಯ ತಂಡಗಳಲ್ಲೂ ಕೂಡ ಹರ್ಷಿತ್ ರಾಣಾಗೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಶ್ರೀಕಾಂತ್, ಹರ್ಷಿತ್ ರಾಣಾ ಅವರು ಗೌತಮ್ ಗಂಭೀರ್ ಅವರ ನೆಚ್ಚಿನ ಆಟಗಾರನಾಗಿದ್ದಾರೆ. ಹೀಗಾಗಿ ನಾಯಕ ಶುಭ್ಮನ್ ಗಿಲ್ ನಂತರ ತಂಡದ ಪಟ್ಟಿಯಲ್ಲಿ ರಾಣಾ ಅವರ ಹೆಸರು ಮೊದಲಿರುತ್ತೆ ಎಂದಿದ್ದಾರೆ. ಈ ಮೂಲಕ ಹರ್ಷಿತ್ ರಾಣಾ ಆಡ್ಲಿ ಅಥವಾ ಬಿಡ್ಲಿ, ಭಾರತ ತಂಡಕ್ಕೆ ನಿರಂತರವಾಗಿ ಆಯ್ಕೆ ಆಗ್ತಿರೋ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. 2024ರ IPL ನಲ್ಲಿ ರಾಣಾ KKR ಪರ ಆಡ್ತಾ ಇದ್ರು. ಆಗ ಗಂಭೀರ್ ಮೆಂಟರ್ ಆಗಿದ್ರು. ಅಲ್ಲಿಂದ ಗಂಭೀರ್ಗೆ ರಾಣಾ ಪಟ್ಟ ಶಿಷ್ಯ ಆಗಿದ್ದು ಒಂಥರ ಬಕೆಟ್ ಶಿಷ್ಯ ಅಂದ್ರೂ ಕೂಡ ಕಡಿಮೆ ಇಲ್ಲ. ಟೀಮ್ ಇಂಡಿಯಾ ಕೋಚ್ ಆದ್ಮೇಲೆ ಪ್ರತಿ ಸರಣಿ ಅಥವಾ ಟೂರ್ನಿಗೂ ಕೂಡ ಫಸ್ಟ್ ಪ್ರಿಯಾರಿಟಿ ಕೊಡ್ತಾನೆ ಬಂದಿದ್ದಾರೆ. ಹಾಗಾದ್ರೆ ರಾಣಾ ಆ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರಾ ಅಂದ್ರೆ ಚಾನ್ಸೇ ಇಲ್ಲ. ಮೊದಲಿಗೆ ಹರ್ಷಿತ್ ರಾಣಾನನ್ನ 2024-25ರ ಬಾರ್ಡರ್ ಗವಾಸ್ಕರ್ ಆಸ್ಟ್ರೇಲಿಯಾ ಟ್ರೋಫಿ ಟೆಸ್ಟ್ ಸರಣಿಗೆ ಆಯ್ಕೆ ಮಾಡಲಾಗಿತ್ತು. ಹಾಗೆ ಪ್ಲೇಯಿಂಗ್ 11ನಲ್ಲೂ ಕೂಡ ಚಾನ್ಸ್ ಅನ್ನ ಕೊಟ್ಟಿದ್ರು. 2 ಪಂದ್ಯಗಳ 3 ಇನ್ನಿಂಗ್ಸ್ ನಲ್ಲಿ ಬೌಲ್ ಮಾಡಿದ್ದ ರಾಣಾ 218 ಎಸೆತಗಳಲ್ಲಿ 207 ರನ್ಗಳನ್ನ ಬಿಟ್ಕೊಟ್ಟಿದ್ರು. 4 ವಿಕೆಟ್ಗಳನ್ನ ತಗೊಂಡಿದ್ರು. ಎಕಾನಮಿ ರೇಟ್ 5.7 ಇದೆ. ಟೆಸ್ಟ್ ಫಾರ್ಮೆಟ್ ಅಲ್ಲಿ ಇಷ್ಟೊಂದು ರನ್ಸ್ ಅನ್ನ ಕೊಡೋದು ದುಬಾರಿ ಅಂತಾನೆ ಪರಿಗಣನೆ ಮಾಡಲಾಗುತ್ತೆ. ಸೊ ಆಲ್ಮೋಸ್ಟ್ ಬಾಲ್ಗೊಂದು ರನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ವರ್ಷದ ಆರಂಭದಲ್ಲಿ T20ಗೂ ಕೂಡ ಕಾಲಿಡೋ ಮೂಲಕ ಚಾನ್ಸ್ ಅನ್ನ ಕೊಟ್ಟಿದ್ರು. ಕಳೆದ ಜನವರಿಯಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ T20 ಸರಣಿಯಲ್ಲಿ ಡೆಬ್ಯೂ ಅನ್ನ ಮಾಡಿದ್ರು. ಇತ್ತೀಚೆಗೆ ಏಷ್ಯಾ ಕಪ್ನಲ್ಲೂ ಕೂಡ T20 ಮಾದರಿಯಲ್ಲಿ ಸ್ಥಾನವನ್ನ ಪಡೆದು ಪ್ಲೇಯಿಂಗ್ 11ನಲ್ಲೂ ಕೂಡ ಆಡಿದ್ರು. ಈ 9 ತಿಂಗಳ ಅವಧಿಯಲ್ಲಿ 3 T20 ಪಂದ್ಯಗಳಲ್ಲಿ ಆಡಿದ್ದು 5 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಬಟ್ ರನ್ಸ್ ಅಂತೂ ಧಾರಾಳವಾಗಿ ಬಿಟ್ಕೊಟ್ಟಿದ್ದಾರೆ. 10+ ಎಕಾನಮಿ ರೇಟ್ ಇದೆ. ಇನ್ನು ಕಳೆದ ಚಾಂಪಿಯನ್ಸ್ ಟ್ರೋಫಿ ಟೈಮಲ್ಲೂ ಕೂಡ ಏಕದಿನ ಮಾದರಿಗೂ ಅವಕಾಶವನ್ನ ಗಿಟ್ಟಿಸ್ಕೊಂಡಿದ್ರು. 5 ಪಂದ್ಯಗಳಿಂದ 10 ವಿಕೆಟ್ಗಳನ್ನ ತಗೊಂಡಿದ್ರು. 5.7 ಎಕಾನಮಿ ಇದೆ. ಏಕದಿನ ಮಾದರಿಯಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಏನೋ ಇದೆ. ಆದ್ರೆ ಇಲ್ಲಿ ರಾಣಾ ಆಯ್ಕೆ ಬಗ್ಗೆ ಆಕ್ರೋಶ ವ್ಯಕ್ತವಾಗೋಕೆ ಕಾರಣ ಕೂಡ ಇದೆ. ಯಾಕಂದ್ರೆ ರಾಣಾಗಿಂತ ಉತ್ತಮ ಸಾಮರ್ಥ್ಯ ಇರುವಂತ ಸಾಕಷ್ಟು ಆಟಗಾರರಿದ್ದಾರೆ. ಅದರಲ್ಲೂ ಕೂಡ 2023ರ ICC ವಿಶ್ವಕಪ್ನ ಹೀರೋ ಆಗಿದ್ದಂತ ಮೊಹಮ್ಮದ್ ಶಮಿ ಪೇಸ್ ವಿಭಾಗದಲ್ಲಿ ಲೀಡ್ ನಲ್ಲಿದ್ದಂತ ಬೌಲರ್. ಬಟ್ ರಾಣಾಗಾಗಿಯೇ ಶಮಿಯನ್ನ ಸೈಡ್ ಲೈನ್ ಮಾಡಿದ್ರು ಎನ್ನುವಂತ ಆರೋಪ ಇದೆ. ಟೀಮ್ ಇಂಡಿಯಾದಲ್ಲಿ ಶಮಿ ಮುಗಿದ ಅಧ್ಯಾಯನ. ಒಂದ್ ಕಾಲದಲ್ಲಿ ಮೊಹಮ್ಮದ್ ಶಮಿ ಟೀಮ್ ಇಂಡಿಯಾದ ಮೇನ್ ಪೇಸ್ ಬೌಲರ್. ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು. ಬಟ್ ಇತ್ತೀಚಿನ ತಿಂಗಳುಗಳಲ್ಲಿ ಶಮಿಗೆ ಅವಕಾಶನೇ ಸಿಗ್ತಿಲ್ಲ. ಇಂಜುರಿ ನೆಪ ಇಟ್ಟು ಅವರನ್ನ ತಂಡದಿಂದ ಹೊರಗಿಟ್ಟ ನಂತರ ಅವರಿಗೆ ಮತ್ತೆ ತಂಡಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆನೇ ಬರ್ತಾ ಇಲ್ಲ. ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮೊಹಮ್ಮದ್ ಶಮಿ ಅವರ ಅಂತಾರಾಷ್ಟ್ರೀಯ ವೃತ್ತಿ ಜೀವನ ಅಂತ್ಯಗೊಂಡಂತೆ ಕಾಣಿಸ್ತಾ ಇದೆ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ಏಕದಿನ ಸರಣಿಯಲ್ಲಿ ಕೈ ಬಿಟ್ಟಿದ್ದಾರೆ. ಆಕ್ಚುಲಿ ಶಮಿ 50 ಓವರ್ಗಳ ಸ್ವರೂಪದಲ್ಲಿ ಪ್ರಮುಖ ಬೌಲರ್ ಆಗಿದ್ರು ಕೂಡ 2027ರ ವಿಶ್ವಕಪ್ ಮೇಲೆ ಕಣ್ಣಿಟ್ಟು ತಂಡ 36 ವರ್ಷದ ಶಮಿಯನ್ನ ದೂರ ಇಡ್ಲಿದೆ ಅಂತೇಳಿ ನೆಪಗಳನ್ನ ಹೇಳ್ತಿದ್ದಾರೆ. ಇನ್ನು ಹರ್ಷದೀಪ್ ಸಿಂಗ್, ಪ್ರಸಿದ್ಧ ಕೃಷ್ಣ ಇದ್ರೂ ಕೂಡ ರಾಣಾ ತರ ಎಲ್ಲಾ ಪಂದ್ಯಗಳನ್ನು ಅಂದ್ರೆ ಎಲ್ಲಾ ಫಾರ್ಮೆಟ್ ನಲ್ಲೂ ಕೂಡ ಅವಕಾಶವನ್ನ ಪಡೆಯೋಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಸಿಗ್ತಾ ಇಲ್ಲ.
1 ಅಥವಾ 2 ಮಾದರಿಗಳಿಗೆ ಮಾತ್ರವೇ ಅವರನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ. ಬಟ್ ರಾಣಾ ವಿಚಾರದಲ್ಲಿ ಹಂಗಲ್ಲ, 3 ಮಾದರಿಗೂ ಕೂಡ ರಾಣಾ ಇದ್ದೇ ಇದ್ದಾರೆ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೂ ಕೂಡ ಕ್ಲಿಯರ್ ಆಗೇ ಗೊತ್ತಾಗಿರುತ್ತೆ, ರಾಣಾ ಸೆಲೆಕ್ಟ್ ಆಗ್ತಾ ಇರೋದು ತನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನಿಂದ ಅಲ್ಲ, ಗಂಭೀರ್ ಕೋಟಾದಡಿ ಅನ್ನೋದು. 2026ರ T20 ವಿಶ್ವಕಪ್ ಹಾಗೆ 2027ರ ಏಕದಿನ ವಿಶ್ವಕಪ್ ನಲ್ಲಿ ಟೀಮ್ ಇಂಡಿಯಾಗೆ ಇಬ್ಬರಂತೂ ಸೆಲೆಕ್ಟ್ ಆಗ್ತಾರೆ. ಅಂಡ್ ಒನ್ ಆಫ್ ದಿ ಫಸ್ಟ್ ನೇಮ್ ಶುಭ್ಮನ್ ಗಿಲ್ ಅಂಡ್ ಲಾಸ್ಟ್ ನೇಮ್ ಹರ್ಷಿತ್ ರಾಣಾ. ಸೊ ಮಿಡಲ್ ನಲ್ಲಿ ಯಾವ್ಯಾವ ಆಟಗಾರರು ಬೇಕು ಅನ್ನೋದನ್ನ ಆನಂತರ ಫೈನಲ್ ಮಾಡಿಕೊಳ್ತಾರೆ ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಗಂಭೀರ್ ಅವರ ಧೃತರಾಷ್ಟ್ರ ಪ್ರೇಮದಿಂದ ಪ್ರತಿಭಾವಂತ ಆಟಗಾರರು ಅವಕಾಶವನ್ನ ಕಳ್ಕೊಳ್ತಿದ್ದಾರೆ ಅನ್ನೋದೇ ಬೇಸರದ ಸಂಗತಿ. ನಿಮ್ಗೂ ಕೂಡ ಹಾಗೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.